ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಮಣ್ಣುಗಳು ಮತ್ತು ಅದರ ವಿಧಗಳನ್ನು ನೋಡೋಣ. ಮಣ್ಣುಗಳು ಅಂದರೆ ಸಾಯಿಲ್ಸ್. ಸೊ ಮಣ್ಣು ಅಂತಂದರೆ ಏನು? ಈ ಮಣ್ಣಿನ ಮೂಲನೇ ಶಿಲೆಯಾಗಿದೆ. ಅಂದರೆ ಭೂಮಿಯ ಮೇಲಿನ ಶಿಲಾಪದರನ್ನು ಮಣ್ಣು ಎನ್ನುವರು. ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ಪೆಡಾಲಜಿ. ಮಣ್ಣು ಮೊದಲು ಕಲ್ಲಾಗಿರುತ್ತೆ. ಅಂದರೆ ಕಲ್ಲಿನ ಒಂದು ಕಣಗಳು ಮಣ್ಣಾಗಿ ಪರಿವರ್ತನೆ ಆಗುವುದಕ್ಕೆ ಶಿಥಲೀಕರಣ ಅಂತ ಕರೀತಾರೆ. ಶಿಲೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ಪೆಟ್ರಾಲಜಿ. ಭಾರತದಲ್ಲಿ ಮಣ್ಣು ಸಂಶೋಧನಾ ಕೇಂದ್ರ ಇರೋದು ಮಧ್ಯಪ್ರದೇಶದ ಭೋಪಾಲಲ್ಲಿ ಇದೆ. ಹಾಗೂ ಕರ್ನಾಟಕದಲ್ಲಿ ಇದರ 2 ಶಾಖೆಗಳು ಇದ್ದಾವೆ. ಒಂದು ಹೆಬ್ಬಾಳದಲ್ಲಿದೆ, ಇನ್ನೊಂದು ಬಳ್ಳಾರಿಯಲ್ಲಿ ಇದರ ಒಂದು ಶಾಖೆ ಇದೆ. ಮಣ್ಣಿನಲ್ಲಿರುವ ಆಮ್ಲ ಹ್ಯೂಮಿಕ್ ಆಮ್ಲ. ವಿಶ್ವ ಮಣ್ಣು ದಿನ ಡಿಸೆಂಬರ್ 5. ಶುದ್ಧವಾದ ಮಣ್ಣು ಅಂತಂದರೆ ಅದು ಹ್ಯೂಮಸ್ ಮಣ್ಣು. ಮಣ್ಣಿನ 4 ಪ್ರಕಾರಗಳು. ಒಂದು ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು ಮತ್ತು ಮೆಕ್ಕಲು ಮಣ್ಣು. ಮೊದಲು ಕಪ್ಪು ಮಣ್ಣು, ಬ್ಲ್ಯಾಕ್ ಸಾಯಿಲ್. ಉತ್ತರ ಕರ್ನಾಟಕವು ಬಹುಭಾಗ ಕಪ್ಪು ಮಣ್ಣಿನಿಂದಲೇ ಕೂಡಿದೆ. ಹಾಗೆ ಕಪ್ಪು ಮಣ್ಣಿನ ಮೂಲ ಅಂತಂದರೆ ಅದು ಬಸಾಲ್ಟ್ ಶಿಲೆ. ಕಪ್ಪು ಮಣ್ಣಿನಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಂ ಕಂಡುಬರುತ್ತೆ. ಕಪ್ಪು ಮಣ್ಣಿನ ಇತರ ಹೆಸರುಗಳು ಎರೆಯ ಮಣ್ಣು, ಲಾವಾ ಮಣ್ಣು, ಬಿರುಕು ಬಿಡುವ ಮಣ್ಣು, ಮತ್ತು ಇದನ್ನು ಹತ್ತಿಯ ಮಣ್ಣು ಅಂತಲೂ ಕರೀತಾರೆ. ಹಾಗೂ ರೇಗೂರ್ ಮಣ್ಣು ಅಂತಲೂ ಕೂಡ ಕರೀತಾರೆ. ಈ ಮಣ್ಣಿನಲ್ಲಿ ಪ್ರಮುಖವಾಗಿ ಬೆಳೆಯುವಂಥ ಬೆಳೆಗಳು ಅಂತಂದರೆ ಅದು ಹತ್ತಿ, ಜೋಳ, ತೊಗರಿ ಮತ್ತು ಈರುಳ್ಳಿ, ಕಡಲೆ, ಮೆಣಸಿನಕಾಯಿ, ಹಾಗೆ ಕಬ್ಬು, ತಂಬಾಕು ಇತ್ಯಾದಿಯನ್ನು ಈ ಮಣ್ಣಿನಲ್ಲಿ ಬೆಳೀತಾರೆ. ಈ ಮಣ್ಣು ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ಹೆಚ್ಚು ತೇವಾಂಶವನ್ನು ಕೂಡ ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಕಪ್ಪು ಮಣ್ಣಿಗೆ ಹೆಚ್ಚು ಉಳುಮೆಯ ಅಗತ್ಯವಿದೆ. ಈ ಮಣ್ಣು ಬೇಸಿಗೆಯಲ್ಲಿ ಬಿರುಕು ಬಿಡುವ ಮಣ್ಣಾಗಿದೆ ಮತ್ತು ಇದು ಮಳೆಗಾಲದಲ್ಲಿ ಉಬ್ಬುವಂಥ ಮಣ್ಣು. ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುವ ಜಿಲ್ಲೆ ಅಂತಂದರೆ ಅದು ಹಾವೇರಿ. ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುವ ರಾಜ್ಯ ಅಂತಂದರೆ ಅದು ಮಹಾರಾಷ್ಟ್ರ. ಈ ಮಣ್ಣನ್ನು ಉತ್ತರ ಕರ್ನಾಟಕದ ವಿಜಯಪುರ, ರಾಯಚೂರು, ಯಾದಗಿರಿ, ಹುಬ್ಬಳ್ಳಿ, ಧಾರವಾಡ, ಗದಗ, ಕಲಬುರಗಿ, ಬಾಗಲಕೋಟೆ ಮತ್ತು ಕೊಪ್ಪಳ ಇತ್ಯಾದಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ ಈ ಮಣ್ಣು. ನಂತರದ ಮಣ್ಣು ಕೆಂಪು ಮಣ್ಣು, ರೆಡ್ ಸಾಯಿಲ್. ಕರ್ನಾಟಕದಲ್ಲಿ 48% ಕೆಂಪು ಮಣ್ಣು ಇದೆ. ಹಾಗೆ ಕೆಂಪು ಮಣ್ಣಿನ ಮೂಲ ಅಂತಂದರೆ ಅದು ಕಬ್ಬಿಣದ ಆಕ್ಸೈಡ್ ಅಥವಾ ಕಬ್ಬಿಣದ ಫೆರಸ್ ಆಕ್ಸೈಡ್ ಇರೋದರಿಂದ ಈ ಮಣ್ಣು ಏನಂದರೆ ಕೆಂಪಾಗಿ ಕಾಣುತ್ತೆ. ಕೆಂಪು ಮಣ್ಣು ಗ್ರಾನೈಟ್ ಮತ್ತು ನೀಸ ಶಿಲೆಗಳಿಂದ ರೂಪಿತಗೊಂಡಿದ್ದು ಮತ್ತು ಹಗುರವಾದ ಮಣ್ಣಾಗಿದೆ. ಹಾಗೂ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಕಡಿಮೆ ಹೊಂದಿದೆ. ಈ ಮಣ್ಣಿನಲ್ಲಿ ಜೈವಿಕ ಅಂಶ, ಸಾರಜನಕ ಮತ್ತು ರಂಜಕಗಳು ಕಡಿಮೆ ಪ್ರಮಾಣದಲ್ಲಿದ್ದು ಪೊಟ್ಯಾಷಿಯಂ, ಸುಣ್ಣ ಮತ್ತು ಉಪ್ಪಿನಾಂಶ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಪ್ರಧಾನ ಬೆಳೆಗಳು, ಹೆಚ್ಚಾಗಿ ಬೆಳೆಯುವಂಥ ಬೆಳೆಗಳು ಅಂತಂದರೆ ರೇಷ್ಮೆ, ಭತ್ತ, ತೆಂಗು, ಅಡಿಕೆ, ಶೇಂಗಾ, ಕಬ್ಬು ಹಾಗೂ ರಾಗಿ, ನವಣೆ, ಸಜ್ಜೆ, ಜೋಳ ಇತ್ಯಾದಿಗಳನ್ನು ಈ ಮಣ್ಣಿನಲ್ಲಿ ಬೆಳೀತಾರೆ. ಉತ್ತರ ಕರ್ನಾಟಕದಲ್ಲಿ ಈ ಮಣ್ಣನ್ನು ಮಸಾರಿ ಮಣ್ಣು ಎನ್ನುವರು. ಹೆಚ್ಚು ಕೆಂಪು ಮಣ್ಣು ಹೊಂದಿರುವ ಜಿಲ್ಲೆ ತುಮಕೂರು. ಹಾಗೂ ಹೆಚ್ಚು ಕೆಂಪು ಮಣ್ಣು ಹೊಂದಿರುವ ರಾಜ್ಯ ಅಂತಂದರೆ ತಮಿಳುನಾಡು. ಈ ಮಣ್ಣು ಅತಿ ಹೆಚ್ಚು ಕಂಡುಬರುವ ಜಿಲ್ಲೆಗಳು ಅಂತಂದರೆ ತುಮಕೂರು, ಮಂಡ್ಯ, ಮೈಸೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಮತ್ತು ಚಿತ್ರದುರ್ಗ. ನಂತರದ ಮಣ್ಣು ಜಂಬಿಟ್ಟಿಗೆ ಮಣ್ಣು, ಲ್ಯಾಟರೈಟ್ ಸಾಯಿಲ್.
ಭಾರತದಲ್ಲಿ ಅತಿ ಹೆಚ್ಚು ಜಂಬಿಟ್ಟಿಗೆ ಮಣ್ಣು ಹೊಂದಿರುವ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕವು ಕೂಡ ಒಂದಾಗಿದೆ. ಮತ್ತು ಈ ಜಂಬಿಟ್ಟಿಗೆ ಮಣ್ಣು ಮಳೆಗಾಲದಲ್ಲಿ ಮಣ್ಣಾಗಿರುತ್ತೆ ಮತ್ತು ಬೇಸಿಗೆ ಕಾಲದಲ್ಲಿ ಶಿಲೆಯಾಗಿರುವ ಮಣ್ಣಿದು. ಈ ಲ್ಯಾಟರೈಟ್ ಶಿಲೆಯನ್ನು ಕಟ್ಟಡಗಳನ್ನು ಕಟ್ಟಲು ಸುಟ್ಟು ಬಳಸುತ್ತಾರೆ. ಹೆಚ್ಚು ಉಷ್ಣಾಂಶ ಮತ್ತು ಅಧಿಕ ಮಳೆಯಾಗುವ ಪ್ರದೇಶಗಳಲ್ಲಿ ನಿರ್ಮಿತವಾಗಿರುತ್ತದೆ. ಈ ಮಣ್ಣಿನ ಆಹಾರದ ಸೇವನೆಯಿಂದ ಗಳಗಂಡ ಅಥವಾ ಸರಳ ಗಾಯಿಟರ್ ರೋಗ ಬರುತ್ತದೆ. ಹಾಗೆ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತಂತೆ. ನಮ್ಮ ರಾಜ್ಯದಲ್ಲಿ ಜಂಬಿಟ್ಟಿಗೆ ಮಣ್ಣಿನ ಪ್ರಮಾಣ ಅಂತಂದರೆ 3.8% ಕಂಡುಬರುತ್ತೆ. ಹಾಗೂ ಈ ಮಣ್ಣಿನಲ್ಲಿ ಬೆಳೆಯುವಂಥ ಪ್ರಧಾನ ಬೆಳೆಗಳು ಅಂತಂದರೆ ಚಹಾ, ಕಾಫಿ, ರಬ್ಬರ್, ಏಲಕ್ಕಿ ಮತ್ತು ಮಸಾಲೆ ಪದಾರ್ಥಗಳು. ಲ್ಯಾಟರೈಟ್ ಮಣ್ಣನ್ನು ಹೊಂದಿರುವ ಜಿಲ್ಲೆಗಳು ಅಂತಂದರೆ ಶಿವಮೊಗ್ಗ, ಕೊಡಗು, ಹಾಸನ, ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಕೊನೆಯ ಮಣ್ಣು ಮೆಕ್ಕಲು ಮಣ್ಣು, ಅಲ್ಯೂವಿಯಲ್ ಸಾಯಿಲ್. ನದಿ ಬಯಲು ಪ್ರದೇಶ, ನದಿ ಮುಖಜ ಭೂಮಿ ಹಾಗೂ ಸಮುದ್ರ ತೀರ ಪ್ರದೇಶಗಳಲ್ಲಿ ಕಂಡುಬರುವಂತಹ ಮಣ್ಣಿದು. ಈ ಮೆಕ್ಕಲು ಮಣ್ಣಿನಲ್ಲಿ ರಂಜಕ, ಪೊಟ್ಯಾಷಿಯಂ ಮತ್ತು ಸುಣ್ಣದ ಅಂಶ ಹೆಚ್ಚಾಗಿದೆ. ಹಾಗೂ ಈ ಮಣ್ಣಿಗೆ ಅಂದರೆ ಮೆಕ್ಕಲು ಮಣ್ಣಿಗಿರುವಂಥ ಇತರ ಹೆಸರುಗಳು ಅಂತಂದರೆ ನೇರೆ ಮಣ್ಣು, ರೇವೆ ಮಣ್ಣು, ನಾಗರಿಕತೆಯ ಮಣ್ಣು ಮತ್ತು ನದಿ ಸಂಚಯನದ ಮಣ್ಣು ಅಂತ ಕರೀತಾರೆ. ಅತಿ ಹೆಚ್ಚು ಫಲವತ್ತಾದ ಮತ್ತು ಅತಿ ಹೆಚ್ಚು ಸಾವಯವ ಮಣ್ಣು ಈ ಮೆಕ್ಕಲು ಮಣ್ಣಾಗಿದೆ. ಹಾಗೂ ಅತಿ ಹೆಚ್ಚು ಸಾಗುವಳಿ ಬೇಕಾಗಿಲ್ಲದ ಮಣ್ಣು ಕೂಡ ಇದಾಗಿದೆ. ನಮ್ಮ ಕರ್ನಾಟಕದಲ್ಲಿ ಈ ಮಣ್ಣಿನ ಪ್ರಮಾಣ ಅಂತಂದರೆ ಅದು 4% ಇದೆ. ಈ ಮಣ್ಣಿನಲ್ಲಿ ಮರಳು ಮತ್ತು ಜೇಡಿ ಮಿಶ್ರಣವಾಗಿದ್ದು ಕೊಳೆತ ಜೈವಿಕ ಅಂಶಗಳು ಸಮೃದ್ಧವಾಗಿವೆ. ಈ ಮಣ್ಣಿನಲ್ಲಿ ಬೆಳೆಯುವಂಥ ಪ್ರಧಾನ ಬೆಳೆಗಳು ಅಂತಂದರೆ ಭತ್ತ, ತೆಂಗು, ಅಡಿಕೆ, ಗೋಡಂಬಿ, ಬಾಳೆ, ಸೆಣಬು ಅಂದರೆ ಚಿನ್ನದ ನಾರು. ಮೆಕ್ಕಲು ಮಣ್ಣಿನ ಜಿಲ್ಲೆಗಳು ಅಂತಂದರೆ ಕರಾವಳಿಯ ಜಿಲ್ಲೆಗಳಾದಂಥ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಈ ಮಾಹಿತಿ ಮಣ್ಣಿನ ಕುರಿತಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.